ಅಲ್ಲೋ ಬ್ಯಾಗ್ ಹುಷಾರು, ಅದರಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಬ್ಯಾಂಕಲ್ಲಿ ಕ್ಯಾಶ್ ಡ್ರಾ ಮಾಡ್ಬೇಕಾದ್ರೆ ಕ್ಯಾಶಿಯರ್ ಗೊತ್ತಾಯ್ತಲ್ಲಪ್ಪ. ಕ್ಯಾಶಿಯರ್ ಗೊತ್ತಾದ್ರೆ ಪರವಾಗಿಲ್ಲ, ಆದ್ರೆ ರಸ್ತೆ ಇರೋ ಜನಕ್ಕೆ ಈ ಬ್ಯಾಗಲ್ಲಿ 1 ಲಕ್ಷ ರೂಪಾಯಿ ಇರೋದು ಗೊತ್ತಾಗ್ಬಾರ್ದು. ಅದಕ್ಕೆ ತಾನೇನೋ ಯಾರಿಗೂ ಗೊತ್ತಾಗ್ಬಾರ್ದು ಅಂತ 1 ಲಕ್ಷ ರೂಪಾಯಿನ ಈ ಬಟ್ಟೆ ಬ್ಯಾಗಲ್ಲಿ ಸಿಕ್ಕೊಂಡ್ ಬಂದಿರೋದು. ಅದು ಅಲ್ಲದೆ ನೀವಿಬ್ರು ಬಾಡಿ ಗಾರ್ಡ್ ಆಗಿರ್ಬೇಕಾದ್ರೆ ನನ್ಗೆ ಯಾಕೋ ಭಯ? ನಾವು ಸೆಕ್ಯೂರಿಟಿ ಆಗಿದ್ಮೇಲೆ ಈ ಬ್ಯಾಗ್ ಅಲ್ಲಿರೋ 1 ಲಕ್ಷ ರೂಪಾಯಿನ ಯಾವನು ಕಿತ್ಕೊಳಕ್ಕಾಗಲ್ಲ. ಆ ಪಾಂಡುರಂಗ ನಾನೇ ಬುದ್ಧಿವಂತ ಅಂತ ಮೆರಿತಾನೆ. ಈ 1 ಲಕ್ಷ ರೂಪಾಯಿ ತಗೊಂಡೋಗಿ ಅವ್ನ ಮುಖದ ಮೇಲೆ ಬಿಸಾಕಿ ನಾವೆಂತ ಬುದ್ಧಿವಂತರು ಅಂತ ಪ್ರೂವ್ ಮಾಡೋಣ. ಮಾತಾಡಿದ್ರೆ ಸಾಕು, ಎದುರು ಹೊಡಿತಾರೆ. 3 ಜನ ಹೋದ್ರೆ ಅಭಿಷೇಕನ ಕೆಲಸ ಆಗಲ್ಲ ಅಂತ ಬೇರೆ ಹೇಳ್ದ. ನಾವು 3 ಜನ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಿದ್ವಿ ತಾನೆ. ನಮಸ್ಕಾರ ಸರ್. ನಮಸ್ಕಾರ. ತಾವ್ ಯಾರು ಅಂತ ಗೊತ್ತಾಗಿಲ್ಲ. ನಾನು ವಿಠಲ್ ಮೂರ್ತಿ MA. ತಾವು MA ಓದಿದ್ದೀರಾ? MA ಅಂದ್ರೆ ಡಿಗ್ರಿ ಅಲ್ಲ ಸರ್, ಮನೆ ಹೇಳಿ ಅಂತ. ತಮ್ಮ ನೋಡಿ ಬಹಳ ಸಂತೋಷ ಆಯ್ತು ಸರ್. ಸರ್ ತಮಗೂ ನಮಸ್ಕಾರ. ನಮಸ್ಕಾರ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಪದ್ಮನಾಭ. ಹಳ್ಳಿಲಿ ಕುರಿ ಕಾಯ್ಕೊಂಡಿದ್ದ, ಮನೆ ಕಾಯ್ಲಿ ಅಂತ ನಮ್ಮ ಅತ್ತನಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅಮ್ಮ ತಮಗೂ ನಮಸ್ಕಾರ. ಬ್ಯಾಗ್ನ ಕೆಳಗಡೆ ಇಟ್ಟು ನೀಟಾಗಿ ನಮಸ್ಕಾರ ಮಾಡಬಾರ್ದ? ಇದರಲ್ಲಿ 1 ಲಕ್ಷ ರೂಪಾಯಿ ಇದೆ. ಇದನ್ನೆಲ್ಲಾದ್ರೂ ಕೆಳಗಡೆ ಇಟ್ರೆ ಲಕ್ಷ್ಮಿ ಭೂಮಿಲಿ ಹಂಗೆ ಹೊರಟೋಗ್ತಾರೆ. ನೀವೇ ಎದುರ್ಕೊಬೇಡಿ. ಆ ತರ ಕೆಳಗಡೆ ಹೋಗ್ಬಿಟ್ರೆ ಡೈ ಹೊಡೆದು ಕ್ಯಾಚ್ ಹಿಡಿದು ತಗೊಂಬಂದು ನಿಮ್ ಕೈಗೆ ವಾಪಸ್ ಕೊಟ್ಬಿಡ್ತೀವಿ. ಏನಪ್ಪ? ಪರವಾಗಿಲ್ಲ, 1 ನಿಮಿಷ ಕೆಳಗಡೆ ಇಟ್ಟು ನಮಸ್ಕಾರ ಮಾಡೋದು. ಸೆಕ್ಯೂರಿಟಿ ಇಲ್ಲೇ ಇದ್ದೀವಿ ಅಲ್ವೇನಪ್ಪ? ನಮಸ್ಕಾರ ಭಾರತ್, ಮತ್ತೆ ಬರ್ತೀನಿ. ಸರ್ ಬ್ಯಾಂಕಿಂದ 1 ಲಕ್ಷ ರೂಪಾಯಿ ವಿಡ್ರಾ ಮಾಡ್ಕೊಂಡ್ ಬರ್ತಿದ್ರೆ ಕಿತ್ಕೊಂಡು ಬೋರ್ಡ್ ಬಂದ್ಬಿಟ್ಟ ಸರ್. ಅದಕ್ಕೆ ಸರ್ಯ ವಂಚಿದ್ದೀವಿ. ಸುಮ್ಮನೆ ಬಿಡ್ಬಾರ್ದ್ರೆ, ಕೈ ಕಾಲು ಮುರಿಬೇಕು. ಸರ್ ನಾನು ಹೊಡೆದಿರೋ ಏಟ್ಗಳಿಗೆ ಇವ್ರಿಗೆ ಇನ್ನೂ ಏನೇನ್ ಮುರಿದಿದೆ ಅಂತ ಅವನಿಗೆ ಗೊತ್ತಾಗಿಲ್ಲ. ವೆರಿ ಗುಡ್. ನಿಮ್ಮ ಸಾಹಸನ ಕೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ತುಂಬಾನೇ ಖುಷಿ ಆಯ್ತು. ಎಲ್ಲ ಕಡೆನೂ ಪೊಲೀಸ್ ಇರೋಕ್ಕಾಗಲ್ಲ ರೀ. ನಿಮ್ಮಂತ ಯುವಕರು ಇವತ್ತು ಈ ದೇಶಕ್ಕೆ ಬೇಕು. ದುಡ್ಡು ಸಿಕ್ತು ಅಂದ್ರೆ 1 ಲಕ್ಷ ರೂಪಾಯಿ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡ್ ಬರ್ಬೇಕಾದ್ರೆ ಕತ್ಕೊಂಡು ಓಡ್ ಬಂದ್ಬಿಟ್ಟ. ಸರ್ ಯಾರು 5 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡ್ ಬರ್ತಿದ್ರಂತೆ, ಯಾರೋ ಕಳ್ಳರು ಕದ್ಕೊಂಡು ಹೋಗ್ಬಿಟ್ರು. ಆ ದುಡ್ಡು ಇನ್ನೂ ಸಿಕ್ಕಿಲ್ಲ. ಸುಮ್ಮನೆ ಬಿಡಬಾರ್ದು. ಸ್ಟೇಷನ್ಗೆ 14 ವರ್ಷ ಒಳಗಾಕ್ಬಿಡ್ತೀನಿ. ನಮ್ಮ ಎದುರುಗಡೆ ಹೊಡಿಬೇಡಿ, ನಮ್ಗೆ ಒಂಥರ ಆಗುತ್ತೆ. ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಕೊಡೋ ದುಡ್ಡು ಸದ್ಯಕ್ಕೆ ದುಡ್ಡು ನನ್ನ ಹತ್ರನೇ ಇರಲಿ. ಸಂಜೆ 5 ಗಂಟೆಗೆ ಸುಪಾರಿಪೇಟೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಇವ್ರ ಮೇಲೆ ಒಂದು FIR ಹಾಕಿ ನಿಮ್ಗೆ ಈ ದುಡ್ಡು ವಾಪಸ್ ಕೊಡ್ತೀನಿ. ಜೊತೆಗೆ ನಿಮ್ಗೆ ಬಹುಮಾನ ಕೊಡ್ತೀನಿ ರೀ. ನೀವು ನಮ್ಗೆ ಬಹುಮಾನ ಕೊಡ್ತಿದ್ದೀರಾ ಸರ್? ನೀವು ಮಾಡಿರೋ ಸಾಹಸ ಸಾಮಾನ್ಯ ರೀ. ಇಂಥ ಕಲ್ಲನ್ನ ಪೊಲೀಸ್ ತಗೊಂಡು ಹಿಡ್ದಿಲ್ಲ, ನೀವು ಹಿಡಿದಿರಾ. ಕರೆಸಿ ನಿಮ್ಮ ಇಂಟರ್ವ್ಯೂನು ಕೊಡ್ತೀನಿ. ಏನಪ್ಪ ನಮ್ ದುಡ್ಡು ಕಳ್ತನಾಗಿದ್ದು ಒಳ್ಳೇದೇ ಆಯ್ತು. ಬರುತ್ತಲ್ಲಪ್ಪ, ಈಗಲೇ ನಮ್ಮ ಅಣ್ಣ ಫೋನ್ ಮಾಡಿ ಒಂದು ಮಾತು ಹೇಳ್ಬಿಡ್ತೀನಿ. ಬಲ್ಲು ಸುಮ್ಮನೆ ಆ ದಂಡ ಪಿಂಡಿಗೆ ಏನ್ ಗೊತ್ತಾಗುತ್ತೆ? ನಾವು ಪೊಲೀಸರ ಹತ್ರ ಬಹುಮಾನ ಇಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಹೋಗೋ ಹೊಟ್ಟೆ ಉಸರ. ಸಂಜೆ 5 ಗಂಟೆ ಕರೆಕ್ಟಾಗಿ ಇರಬೇಕು. ಆಮೇಲೆ ನಾನು ಹೊಂದ್ಕೊಬಿಡ್ತೀನಿ. ಏನಪ್ಪ ಮಾನ ಸುಟ್ಟಿ ಬೆಕ್ಕಿನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದಿರಲ್ಲ, ಒಂದ್ ಕಡೆ ನಿಂತ್ಕೊಳಕ್ ಆಗಲ್ಲ. ಇವರು ನನ್ನ ಯಜಮಾನ್ರು, ಇಟ್ಕೊಳ್ರಿ. ನಾನು ಬೇಡ ಅಂದೆ. ನಾನು ಎಲ್ಲ ಕಟ್ಕೊಂಡಿದ್ದೀನಿ. ನೀವಿಬ್ರು ಸ್ವಲ್ಪ ತಪ್ಪು ನಿಂತ್ಕೊಂಡ್ರೆ 1 ಲಕ್ಷ ರೂಪಾಯಿ ತಗೊಂಡು ಬರ್ತೀನಿ ಅಂತ ಹೋದ ಆಸಾಮಿಗಳು ಅರ್ಧ ಗಂಟೆಯಿಂದ ಪತ್ತೆ ಇಲ್ಲ ಅಂತ ನಾನು ಬಿಲ ಅಂತ ಒದ್ದಾಡ್ತಿದ್ರೆ ಇಟ್ಕೊಂಡವ್ರ ಬಗ್ಗೆ ಕಟ್ಕೊಂಡವ್ರ ಬಗ್ಗೆ ಇವಾಗ ಒದ್ದಾಡಿದ್ರೆ ಏನ್ ಮತ್ತು ಪ್ರಯೋಜನ? ಆ ಕೆಲಸ ನೀವೇ ಮಾಡಕ್ಕಾಗ್ಲಿಲ್ವಾ? ಆ ಕೆಲಸ ನಾನೇ ಮಾಡ್ಬೇಕು ಅಂತ ಹೊರಟಿದ್ದೆ ಕಣೆ. ವಸ್ತುವಿಂದ ಕಾಲು ತೆಗೆದು ಆಚೆಗಿಟ್ಟೆ. ಆ ದಂಡಪಟ್ಟಿಗಳು ಬಂದು ಹಂಗಂಗೆ ನನ್ನ ಕಾಲು ಹಿಡ್ಕೊಂಡ್ಬಿಟ್ರು. 1 ಲಕ್ಷ ರೂಪಾಯಿ ಆ ದುಡ್ಡನ್ನು ತರೋದಕ್ಕೆ ನೀವು ಅಲ್ಲಿವರೆಗೂ ಹೋಗ್ಬೇಕಾ? ನಿಮ್ಮ ಮಾನ ಹೋಗುತ್ತೆ, ನಿಮ್ಮ ಮರ್ಯಾದೆ ಹೋಗುತ್ತೆ. ನಾವು ಕೂಡ ಜವಾಬ್ದಾರಿ ಕಲಿಬೇಕು. ನಮಗೂ ಜವಾಬ್ದಾರಿ ವಹಿಸಿ ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಏನೋ ಹೇಳ್ಬಿಟ್ಟು ನನ್ನ ತಲೆ ತಿಂದಾಕ್ಬಿಟ್ರೆ ಕಣೆ. ಏನೋ ಎಳೆ ಮಕ್ಕಳು ಬುದ್ಧಿ ಕಲೀಲಿ ಅಂತ ನಾನು ಆಯ್ತಪ್ಪ ತಗೊಂಡು ಬನ್ನಿ ಅಂತ ಕಳಿಸ್ತೆ. ಜೊತೆಯಲ್ಲಿ ಆ ನನ್ನ ದೇವರ ಕೊಟ್ಟ ತಂಗಿಯನ್ನು ಕಳಿಸಿದ್ದೆ. ಇಷ್ಟೊತ್ತಾದ್ರೂ ಬಂದಿಲ್ಲ. ಆ 1 ಲಕ್ಷದಲ್ಲಿ ಒಂದು ಬಿಲ್ಲೆ ಎಲ್ಲ ಒಂದು ನಯಾ ಪೈಸಕ್ಕಾಗಿದ್ರು ಕೂಡ ಈ ಮನೆಯಲ್ಲಿ ಯಾರೋ ಒಬ್ಬರಿಗೆ ಕಾದಿದೆ. ನೀವು ಭಯ ಆಗಿದ್ರೆ ಅವರಿಬ್ರು ಬಂದ್ಮೇಲೆ ಅವ್ರನ್ನ ನಿಮ್ ಎದುರುಗಡೆ ನಿಲ್ಸ್ಕೊಂಡು ಅವ್ರಿಗೆ ಬೈರಿ. ಅವ್ರ ಅಭ್ಯನ್ಸಲ್ಲಿ ಏನಾದ್ರು ಬೈದ್ರೆ ನೀವು ನನ್ಗೆ ಬೈದಾಗುತ್ತೆ. ಇವತ್ತು ಎಂತ ಕೆಲಸ ಆಗೋಯ್ತು ಗೊತ್ತಾ? ನನ್ನ 1 ಲಕ್ಷ ಬಂತ. ನಿಮಿಷ ಇಲ್ಲ ಅಣ್ಣಯ್ಯ, ನಾವು 1 ಲಕ್ಷ ರೂಪಾಯಿ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಒಬ್ಬ ಕಳ್ಳ ಅದನ್ನ ಕಿತ್ಕೊಂಡು ಓಡ್ಬಿಟ್ಟಾನ. ಅಯ್ಯೋ ಇಷ್ಟಕ್ಕೆ ಯಾಕೆ ಸಾಕ್ಷಿ ಗೊತ್ತೀರಾ? ಮುಂದಿನ ಕತೆ ಕೇಳಿ. ಮುಂದೆ ಓಡ್ತಾ ಇದ್ದ, ನಾನು ಬಂದು ಚೇಸ್ ಮಾಡ್ತಾ ಇದ್ವಿ. ಚೇಸ್ ಮಾಡಿ ಅವನ್ನ ಲಬಕ್ಕ
ಸರಿ ವಾಚಿದ್ವಿ. ನನ್ನ 1 ಲಕ್ಷ ಬಂತ. ಇನ್ನೊಂದು ನಿಮಿಷ ಇರೋ. ಆಗ ಸಮಯಕ್ಕೆ ಸರಿಯಾಗಿ ಅಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಅನ್ನೋರು ಬಂದ್ರು. ಇಂಥ ಕಳ್ಳನ ಹಿಡ್ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದೀರಾ. ಈ 1 ಲಕ್ಷನ ಈ ಕಳ್ಳನ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ತಾ ಇದೀನಿ. ಸರಿಯಾಗಿ 5 ಗಂಟೆಗೆ ಬಂದು ನಿಮ್ಮ 1 ಲಕ್ಷ ರೂಪಾಯಿನ ಜೊತೆಗೆ ಬಹುಮಾನ ಇಸ್ಕೊಂಡೋಗಿ ಅಂತ ಹೇಳಿದ್ರು. ಟಿವಿ ನಮ್ಮನ್ನ ಇಂಟರ್ವ್ಯೂ ಕೂಡ ಮಾಡ್ತಾರಂತೆ. ಹಾಬಿ ಇದಕ್ಕೇನು ಹೇಳ್ತೀರಾ? ನಿಮ್ಗಳ ಜೊತೆ ನಾನು ಸ್ಟೇಷನ್ಗೆ ಬರ್ತೀನಿ. ಯಾಕೆ? ಟಿವಿ ಟೆನ್ ಅವ್ರು ಬಂದಾಗ ನಿಮ್ಗೆ ಮಾತಾಡೋಕ್ ಗೊತ್ತಾಗಲ್ಲ. ನಿಮ್ ಬದಲು ನಾನ್ ಮಾತಾಡ್ತೀನಿ. ಶಿಶುಫಲ ನಾನು ಅದೇ ತೀರೋದು. ಅದು ಯಾರು ಇನ್ಸ್ಪೆಕ್ಟರ್ ಯಾರು ಪ್ರತಾಪ್ ಅಂತ ಕಣ. ಸ್ಟೇಷನ್ ಅಂದ್ರೆ ಸುಪಾರಿಪೇಟೆ ಪೊಲೀಸ್ ಸ್ಟೇಷನ್. ಸುಪಾರಿಪೇಟೆ ಪೊಲೀಸ್ ಸ್ಟೇಷನ್ ಅಂತ. ಅದು ಏನಿಲ್ಲ, ದುಡ್ಡನ್ನ ಡ್ರಾ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದೆ. ಇವ್ರು ತಗೊಂಡು ಹೋಗುವಾಗ ಯಾವನ ಕಳ್ಳ ಬಂದು ಕದ್ದಿದ್ದಾನೆ. ಪ್ರತಾಪನ್ನವ್ರು ಹಿಡಿದಿದ್ದಾರೆ. ಅದೇನೋ ದುಡ್ಡನ್ನು ಮತ್ತು ಕಳ್ಳನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿದಾರಂತೆ. 5 ಗಂಟೆಗೆ ಕೊಡ್ತಾರಂತೆ. ಅದು ಎಲ್ಲಿ ಬರುತ್ತೆ, ಯಾರು ಎತ್ತಂತ ಸ್ವಲ್ಪ ವಿಚಾರಿಸ್ಬಿಟ್ಟು ಹೇಳ. ಅಂತಹ ಒಂದು ಸ್ಥಳನಾಮವನ್ನು ಹೊಂದಿರತಕ್ಕಂಥ ಪೊಲೀಸ್ ಸ್ಟೇಷನ್ ಇಡೀ ಬೆಂಗಳೂರು ಫಿರ್ಕಾದಲ್ಲೇ ಇಲ್ವಂತಪ್ಪ. ಅಂದ್ರೆ ನಾವು ಮೋಸ ಹೋಗ್ಬಿಟ್ವಾ? ಪಾಂಡ್ರಂಗ ಕೋಲ್ ಇದಲ್ಲ, 6 ಗಂಟೆ ಸಮಯ ತಗೊಳ್ಳಿ. ಆ ನನ್ನ 1 ಲಕ್ಷ ನನಗೆ ಬಂದು ಬಿಡ್ಬೇಕು. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಮುಖವನ್ನು ನಿಮ್ಮೆಲ್ಲರಿಗೂ ತೋರಿಸ್ಬೇಕಾಗುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ 304. ಡ್ಯೂಟಿ ಆಯ್ತಾ? ಎಲ್ಲ ಕಡೆ ಸುತ್ತಾಡಿದಾಯ್ತು ಸರ್. ಸುಪಾರಿಪೇಟೆ ಪೊಲೀಸ್ ಸ್ಟೇಷನ್ ಸಿಕ್ತಾ? ಇಲ್ಲ ಸರ್, ಆ ಪೊಲೀಸ್ ಸ್ಟೇಷನ್ ಯಾರೋ ಕದ್ಬಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ವೇಷದಲ್ಲಿದ್ದ ಕಳ್ಳ ಪ್ರತಾಪ್ ಸಿಕ್ಕದ್ನ? ಇಲ್ಲ ಸರ್, ಅವನು ಯಾರೋ ಕದ್ಬಿಟ್ಟಿದ್ದಾರೆ. ಇನ್ನು 24 ಗಂಟೆಲಿ ಅವನು ನಮಗೆ ಸಿಗ್ಲಿಲ್ಲ ಅಂದ್ರೆ ನಿನಗೆ ಜಾಡ್ಸಿ ಒದಿತೀನಿ. ಅದೇ ಕೆಲಸ ನಾನು ನಿಮಗೆ ಮಾಡ್ತೀನಿ ಸರ್. ಲೇ ವಿಟ್ಲ, ನೀನಂತೂ ತೇಟ್ ಪೊಲೀಸ್ ಕಾನ್ಸ್ಟೇಬಲ್ ತರಾನೇ ಇದೆ ಕೂಡ. ನೀನು ಹೆಚ್ಚ ಕಡೆ ಬಂದು ತೇಟ್ ಪೊಲೀಸ್ ಕಾನ್ಸ್ಟೇಬಲ್ ತರನೇ ಕಾಣ್ತಿದ್ಯಾ. ಈಗ ನಮ್ ಯಾರು ಗುರ್ತಿಡಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಆ ಕಳ್ಳನ ಹುಡ್ಕೋಣ. ಯಾರು ಜಗಳ ಮಾಡ್ತಿದ್ದಾರೆ? ಬಾ ವಿಚಾರಿಸೋಣ. ಕಮಾನ್ ಫಾಲೋ ಮೀ. ನಮ್ಮಿಂದ 1 ಲಕ್ಷ ರೂಪಾಯಿ ಕಟ್ಕೊಂಡು ಹೋದ್ನಲ್ಲ, ಅವನೇ ಅಲ್ವೇನೋ? ಏನ್ ನೋಡಿದ್ರೆ ಆ ಕಳ್ಳ ಇನ್ಸ್ಪೆಕ್ಟರ್ ಸಿಗ್ತಾನೆ. ಅರ್ಜೆಂಟ್ ಮಾಡಬಾರ್ದು, ಕಾದಿಡಬೇಕು. ಏನ್ ನಡೀತಾ ಇದೆ ಇಲ್ಲೇ? ಸರ್ ನನ್ನ ಕತ್ತಲಿರೋ ಚೈನ್ ಕದಿಯಕ್ ಬಂದ ಸರ್. ಸುಳ್ಳು ಹೇಳ್ತಾ ಸರ್? ನೋಡ್ಕೊಡ್ತೀನಿ, ಕೊಡು. ಮುಟ್ಟು ಕತ್ತಾಗಬಿಡೋನೆ. ಅವಾಗಿಂದ ಕೇಳ್ತಾ ಇದೀನಿ, ಕೊಡಲ್ಲ ಅಂತ ಸರ್. ಹೀಗೆಲ್ಲ ಹೇಳಿದ್ರೆ ನಮಗೆ ಅರ್ಥ ಆಗಲ್ಲ. ನಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿ. ಚೈನು ನಮ್ಮ ಕತ್ತಲ್ಲಿತ್ತು ಸರ್. ಚೈನ್ ಇಲ್ದೇನೆ ಏನ್ ಸರ್? ಇಲ್ಲಿದೆಯಲ್ಲ, ಅದನ್ನ ಬಿಚ್ಕೊಡಿ ಸರ್. ಡೆಮಾನ್ಸ್ಟ್ರೇಷನ್ ಮಾಡಿ ಕ್ಲೀನಾಗಿ ತೋರಿಸ್ತೀನಿ. 304 ನನ್ನ ಕತ್ತಲಿರೋ ಚೈನ್ ಅವ್ರ ಕತ್ತಲ್ ಹಾಕು. ಎಸ್ ಸರ್. ಈ ಚೈನು ಅವ್ರ ಕತ್ತಲ್ಲಿತ್ತು. ಅವಾಗ ಯಾರು ಸರ್? ಇವ್ರದ್ದು. ಈಗ ಅದೇ ಚೈನ್ ನನ್ನ ಕತ್ತಲಿದೆ. ಯಾರು ಸರ್? ನಿಮ್ದು. ಈ ಚೈನ್ ನಿಮ್ಮ ಕತ್ತಲಿದೆ. ಅದು ಯಾರು ಸರ್? ಅವ್ರದ್ದು. ನಮ್ಗೆ ಅಷ್ಟೇ ಬೇಕಾಗಿ ಸರ್. ಥ್ಯಾಂಕ್ ಯು ಸರ್, ಬರ್ತೀವಿ. ಪಾಪ ಒಳ್ಳೆ ಏನ್ ಸರ್ ನೀವು ನಿಮ್ ಕತ್ತಿರೋ ಸೈನ್ನ ಆ ಕಡೆ ಕೊಟ್ಬಿಟ್ರಲ್ಲ. ನಮ್ ಲೈಫ್ ಇಂತ ಪೊಲೀಸ್ ನೋಡಿದ್ರೆ ಫಸ್ಟ್ ಏನೋ ಮಾಡಕ್ಕೋಗಿ ಏನೋ ಆಗೋಯ್ತಲ್ಲ. ಕಾದಿಡಿಯೋಣ, ಡೆಮಾನ್ಸ್ಟ್ರೇಷನ್ ಮಾಡೋಣ ಅಂತ ಹೇಳಿದ್ರು. ಒಂದೇ ಕಳೆದೋಯ್ತಲ್ಲ. ಚೈನ್ ಹೋದ್ರೆ ಹಾಳಾಗಿ ಹೋಗ್ಲಿಕ್ಕೋ. ಆ 1 ಲಕ್ಷ ರೂಪಾಯಿ ಕಟ್ಟಲು ಅವನಿಗೇನೋ ನಡೆಯೋ. ಪೊಲೀಸ್ ಬಟ್ಟೆ ಹಾಕೊಂಡು ಕತ್ತಲಿರೋ ಚೈನ ಕಳ್ಳನ ಕೈಗೆ ಕೊಟ್ಟು ಬಂದಿದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ನಾವೇನ್ ಚೈನ್ ಕಳ್ಳು ಕೈ ಕೊಡ್ಲಿಲ್ಲ, ಅವ್ರ ಕುತ್ತಿಗೆಗೆ ಹಾಕಿ ಬಂದಿದ್ವಿ. ಪೊಲೀಸ್ ಸ್ಟೇಷನ್ ಹಾಕೊಂಡು ಹೋದ್ರೆ ಅವ್ರು ನಮ್ ನೋಡಿ ಹೆದರ್ಕೊಳ್ತಾರೆ ಅನ್ಕೊಂಡ್ರೆ ಅವರು ಮಹಾ ಪಾಕಡಗಳು ನಮ್ನ ಯಾಮಾರ್ಸೋಗ್ಬಿಟ್ರು. ಕೊಟ್ಟು ಕೂತ್ಕೊಂಡಿದ್ದು ಚೈನ್ ಅವ್ರ ಕುತ್ತಿಗೆಗೆ ಹಾಕಿಸ್ಕೊಂಡ್ಬಿಟ್ರು. ಬಡ್ಕೋಬೇಕು ನಿಮ್ ಜನ್ಮಕ್ಕೆ. ಚಂಪಾ ಚಮೇಲಿ ಆಗಿದ್ದಾಗೋಯ್ತು. ಯಾವುದೇ ಕಾರಣಕ್ಕೂ ಈ ವಿಷಯ ಪಾಂಡ್ರಂಗನವ್ರಿಗೂ ಹೋಗ್ಬಾರ್ದು. ವಿಷಯ ಹೇಳಿದ್ರೆ ಅವ್ರಿಗೆ ಗೊತ್ತಾಗದೆ ಇರುತ್ತಾ? ನಾಳೆ ಖಾಲಿ ಕತ್ ನೋಡಿ ಕತ್ತಲ್ಲಿದ್ದ ಚೈನ್ ಎಲ್ಲ ಬಾಡ್ಕೊ ಅಂದ್ರೆ ಆಗೇನ್ ಮಾಡ್ತೀಯ? ಈಗಾಗಲೇ ರಸ್ತೆನಲ್ಲಿ ನಮ್ಮ ಮಾನ ಮರ್ಯಾದೆ ಹರಾಜಾಗೋಗಿದೆ. ಈ ವಿಷಯನ ಬಾವಂಗ್ ಹೇಳಿ ಅವ್ರ ಕೆಲವು ನಮ್ಮನ್ನು ಬಯಸ್ಬೇಡ. ನಾನು ಹೇಳ್ಬಾರ್ದು ಅಂದ್ರೆ ನೀವಿಬ್ರು ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ಅಡ್ಗೆ ಮನೆಗೆ ಬಂದು ಮುಸ್ಲಿಂ ಪಾತ್ರೆನ ತಿಕ್ಬೇಕು. ನಮಸ್ಕಾರ ಸರ್. ನಿಮ್ಮಿಬ್ಬರನ್ನೆಲ್ಲ ನೋಡಿದಿಲ್ಲ. ಯಾವ ಸ್ಟೇಷನ್ ಸರ್? ಸುಪಾರಿಪೇಟೆ ಪೊಲೀಸ್ ಸ್ಟೇಷನ್. ಅದೊಂದು ಸ್ಟೇಷನ್ನೇ ಇಲ್ಲ ಅಂದಮೇಲೆ ತಾವು ಬೇರೆ ಯಾರೋ ಇರಬೇಕು. ಯಾರು ಅಂತ ಹೇಳಿಪ್ಪ. ನಿಮ್ಮ ನೆಚ್ಚಿನ ದಂಡಪಿಂಡಗಳು ಪದ್ದು ಬಿಟ್ಲ. ಲೇ, ನಿಮಗೆ ಏನೋ ಬಂದಿದೆ ದೊಡ್ಡ ರೋಗ. ದಿನಕ್ಕೂ ಒಂದೊಂದು ಅವತಾರ ಎತ್ತಿರಲ್ಲ. ನಮ್ದು 1 ಲಕ್ಷ ತೊಂದ್ರಪ್ಪ. 1 ಲಕ್ಷ ತರೋಣ ಅಂದ್ರೆ ನಾವು ಈ ವೇಷದಲ್ಲಿ ಹೊರಗಡೆ ಹೋದ್ವೋ, ಆ
ಅಷ್ಟರಲ್ಲಿ ಕತ್ತಲ್ಲಿದ್ದಿದ್ದು ಒಂದ್ ಚೈನು ಕಳ್ಕೊಂಡ್ ಬಂದಿದ್ದಾನೆ. ಚಪ್ಪ ಮುಸ್ರೆ ಪಾತ್ರೆ ತೊಳ್ಕೊಡ್ತೀವಿ ಅಂದ್ಮೇಲೆ ಈಗೇನೆ ಕೈ ಕೊಡೋದು. ಲೇ ಪದ್ದಪ್ಪ, ನಿನ್ನ ಹುಟ್ಟು ಹಬ್ಬಕ್ಕೆ ಅಂತ ನಮ್ಮ ಮಾತೃ ಶ್ರೀರಂಗಮ್ಮನವರು ನಮ್ಮ ಸೊಂಟದ ದಾಬಿನ ಕೊಂಡಿಯನ್ನು ಕರಗಿಸಿ ಚೈನ್ ಮಾಡಿಸ್ಕೊಟ್ಟಿದ್ರಲ್ಲೋ. ಚೈನನ್ನ ಇಟ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಂದ್ರೆ ನಿನಗೆ ನಮ್ಮ ಮನೆಯಲ್ಲಿರೋ ಯೋಗ್ಯತೆ ಇಲ್ಲ ಕಣ. ಏನ್ ಮಾಡ್ತಾಳೋ ಆ ಕಣ್ಣನು ಭಾರಿ ಚಾಲಾಕಿಗಳು. ಇವನ್ನ ಏಮಾಸಿ ಕತ್ತರಿ ಚೆನ್ನ ಹೊಡೆದ್ಬಿಟ್ಟಿದ್ದಾರೆ. ಸುಮ್ಮನೆ ಮಾತ್ರ ಶ್ರೀರವ್ರೆ, ತಮ್ಮ ಕುಮ್ಮಕ್ಕಿನಿಂದನೇ ಇವರು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು. ಲೇ, ನೀವು ಅದು ಏನು ಮಾಡ್ತಾರೋ ಎತ್ತ ಮಾಡ್ತಾರೋ ನಂಗೆ ಅದೆಲ್ಲ ಗೊತ್ತಿಲ್ಲ ಕಣ. ನನ್ನ 1 ಲಕ್ಷ ರೂಪಾಯಿ ನನಗೆ ಬರಬೇಕು, ಇಲ್ಲ ಅಂದ್ರೆ ನನ್ನ ಇನ್ನೊಂದು ಅವತಾರ ತೋರಿಸ್ಬೇಕಾಗತ್ತೆ. ಏನ್ ಕರೆದ ತಕ್ಷಣ ನಾ ಬಂದ್ಬಿಡಕ್ಕಾಗತ್ತಾ? ವಿಜಯಪುರ ಎಲ್ಲಿ ಬರುತ್ತೆ? ವಿಜಯಪುರ ಎಲ್ಲೆಲ್ಲಿ ಬರುತ್ತೆ? ಅದು ಏರ್ಪೋರ್ಟ್ ಅಂತ ಇದೆ. HAL ಏರ್ಪೋರ್ಟ್ ಸರ್? ದೇವನಹಳ್ಳಿ ಹತ್ರ ಏರ್ಪೋರ್ಟ್. ಹೌದಾ? ಥ್ಯಾಂಕ್ ಯು ಸರ್. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ವೇ? ಆ ಹುಡುಗಿ ಆ ಕಡೆ ಈ ಕಡೆ ವಾಪಸ್ ಮಾಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ಡೌಟು. ಹ್ಞೂ ಗಣ, ಅವಳನ್ನ ವಿಚಾರಿಸಿದ್ರೆ ನಮ್ಗೆ ಆ ಕಳ್ಳರ ಬಗ್ಗೆ ಸುಳ್ಳು ಸಿಗ್ಬೋದು. ನಮಸ್ಕಾರ ಸರ್, ತಾವು? ನಮ್ಮ ನೋಡಕ್ಕೆ ವಾಚ್ಮನ್ಗಳ ತರ ಕಾಣ್ತೀವಿ. ಪೊಲೀಸವ್ರಿ ಸರ್, ಅದು ನನಗೆ ಅಡ್ರೆಸ್ ಬೇಕಾಗಿತ್ತು. ನಿಮಗೆ ಡ್ರೆಸ್ ಬೇಕಾದ್ರೂ ನಮ್ಮನ್ನೇ ಕೇಳಬೇಕು, ಅಡ್ರೆಸ್ ಬೇಕಾದ್ರೂ ನಮ್ಮನ್ನೇ ಕೇಳಬೇಕು. ಅದೇನ್ ಬೇಕು ಕೇಳಿ. ವಿಜಯಪುರ ಎಲ್ಲಿ ಬರುತ್ತೆ ಸರ್? ಇಲ್ಲಿರೋದು ಇಲ್ಲ ಸರ್, ನಂಗೆ ವಿಜಯಪುರನೇ ಬೇಕಾಗಿತ್ತು. ಸುಮ್ಮನೆ ರೀ, ಈಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಕದ್ದು ಬಿಡ್ತಾರೆ. ಅಂತದನ್ನ ವಿಜಯಪುರ ಬಿಟ್ಟಿರ್ತಾರ, ಯಾವಾಗ ಕದ್ದು ಬಿಟ್ಟಿರ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಿಮಗೆ ಒಬ್ಬ ಪ್ರತಾಪ್ ಅನ್ನೋ ಕಳ್ಳ ಇನ್ಸ್ಪೆಕ್ಟರ್ ವೇಷ ಹಾಕೊಂಡು ಇಲ್ಲಿ ಕಳ್ತನ ಮಾಡೋದನ್ನ ಯಾವಾಗಾದ್ರೂ ನೋಡಿದೀರಾ? ನೋಡಿದ್ದೀನಿ ಸರ್. ನಾವು ನಿಮ್ಮಂತವ್ರನ್ನೇ ಹುಡುಕ್ತಾ ಇದ್ವಿ. ಎಲ್ಲಿ ನೋಡಿದ್ದೀರಾ? ಅದು ಸರ್, ಮೊನ್ನೆ ಯಾರೋ ಅವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ರು. ಸುಮ್ಮನೆ ಹೇಳಕ್ಕಾಗತ್ತಾ? ಇದು ಯಾವ್ದೋ ನಮ್ಮ ತರ ಮಸಾಲೆ ದೋಸೆ ಗಿರಾಕಿ ಕಣೋ. ಅಲ್ಲ ಸರ್, ನಾನು ಎಳ್ನೀರ್ ಗಿರಾಕಿ. ಎಳ್ನೀರು ಕುಡ್ಕೊಂಡು ಮಾತಾಡೋಣ. ಸರಿ. ನಮ್ಮಲ್ಲಿ ಪಲ್ಲು ನಾಯ್ಮರಿ ಹೆಸರಾ? ಪಲ್ಲು ಅಂದ್ರೆ ನೆಂಚಿಕಂಡ್ರಿ. ಚಚೆ, ಹೋಗಿ ಹೋಗಿ ಅಂತ ಹೆಸರು ಇಡೋದು. ಅವ್ರ ಅಪ್ಪ ಅಮ್ಮ ಇಟ್ಟರೆ ಹೆಸರದು. ಆಕ್ಚುಲಿ ಅವಳ ಹೆಸರು ಪಲ್ಲವಿ ಅಂತ. ಪ್ರೀತಿಯಿಂದ ಪಲ್ಲವಿ ಅಂತ ಕರೆಯಕ್ಕೆ ಏನ್ರಿ ದೊಡ್ಡವಾಗ ನಿಮ್ಗೆ? ಬೇಕಾಗಿತ್ತನ ನಿನಗಿದು? ನನಗ್ ಬೇಕಾಗಿರೋದು ಪಲ್ಲವಿ ಅಲ್ಲ, ಆ ಇನ್ಸ್ಪೆಕ್ಟರ್ ವೇಷದಲ್ಲಿರೋ ಕಳ್ಳ ಪ್ರತಾಪ್. ಅವನ ಬಗ್ಗೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಗೊತ್ತು ಹೇಳಿ. ಮೊದಲು ಎಳ್ನೀರು ಕುಡೀರಿ, ಆಮೇಲೆ ಹೇಳ್ತೀನಿ. ಇಲ್ಲಾಂದ್ರೆ ಎಳ್ನೀರು ಬಿಸಿನೀರು ಆಗ್ಬಿಡುತ್ತೆ. ಎಳ್ನೀರು ಕುಡ್ದಿದ್ದಾಯ್ತಲ್ಲ, ಈಗ ಆ ಕಳ್ಳನ ಬಗ್ಗೆ ಇನ್ಫಾರ್ಮೇಶನ್ ಹೇಳ. ಅಯ್ಯೋ ಸರ್, ನಿಮ್ಗೆ ಯಾಕೆ ಸರ್ ತೊಂದ್ರೆ? ನೀವೇನು ತಲೆ ಕೆಡ್ಸ್ಕೊಬಿಡಿ. ಒಂದ್ ಕೆಲಸ ಮಾಡಿ, ಮುಂದಿನ ವಾರ ಕರೆಕ್ಟ್ ಆಗಿ ಇದೇ ಟೈಮ್ಗೆ ಇಲ್ಲಿ ಬಂದ್ಬಿಡಿ. ನಾನೇ ಅವ್ನ ಹೇಳ್ಕೊಂಬಂದು ನಿಮ್ಗೆ ಒಪ್ಪಿಸ್ತೇನೆ. ನಿಮ್ಮಿಂದ ನಮ್ಮ ಕೆಲಸ ಸರಾಗವಾಗೋಯ್ತು. ಅಯ್ಯೋ, ಎಳ್ನೀರು ಕೊಡ್ಸಿದ್ದೀರಾ, ಅಷ್ಟು ಮಾಡದೆ ಇದ್ರೆ ಆಗುತ್ತಾ? ಸರಿ ಸರ್, ನಾನಿನ್ ಬರ್ತೀನಿ. ಬಾಯ್. ಇಲ್ಲೇ ಬಿಟ್ಲ, ಎಷ್ಟು ಒಳ್ಳೆ ಹುಡುಗಿ ಅಲ್ಬೇಡ. ಸಾಕು ಮಾತ್ರ ಮದುವೆ ಮಾಡ್ಕೊಳ್ಳೋ. ಯಾವ್ದಕ್ಕೆ ಮುಂಚೆ ಅಪ್ಲಿಕೇಶನ್ ಹಾಕು. ಅದು ನಿಮ್ಗೆ ಮದ್ವೆ ಆಗಿದೆಯಾ? ಎಲ್ಲ ಒಂದ್ ಸ್ವಲ್ಪ ಆಗಿದೆ ಅಷ್ಟೇ ಸರ್. ಇಷ್ಟು ನನ್ನ ಕೈ ತಡ್ಕೊಳಕ್ಕಾಗಲ್ಲ. ನನ್ನ ಇನ್ನೊಂದು ಅವತಾರ ತೋರ್ಸಿಬಿಡ್ತೀನಿ. ಏನ್ರಿ ಕೂಲ? ನಾನು ಸಖತ್ ಹಾಟ್ ನಮಗ ಹಾಕೊಂಡು ಬಂದಿದ್ದು 10 ಹುಣಸೆ ಬೀಜ ಅಂತ ತಿಳ್ಕೊಂಡ್ಬಿಡ್ತೀರಲ್ರಿ. ನನ್ನ 1 ಲಕ್ಷ ನೋಡ್ರಿ, ಆ ಮುಖಗಳನ್ನು ನೋಡ್ತಾ ಇದ್ರೆ ಇವತ್ತು ಕೂಡ ಇನ್ನೇನು ಹಾಕೊಂಡ್ ಬಂದಿರೋ ಹಾಗಿದೆ. ಇನ್ನೇನ್ ಕಳ್ಕೊಂಡ್ ಬರ್ತೀವೋ? ನನ್ ವರ್ಷ ಕಾಣಿಸ್ತಿಲ್ಲ. ನನ್ನ ಪರ್ಸು ಕಳ್ಸಿಲ್ಲ ಕಣೋ. ಜಾತಿ ಅವರೇ, ರಸ್ತೆ ಕೊನೆಯಲ್ಲಿ ಒಬ್ಬ ಹುಡುಗಿ ಅನುಮಾನಾಸ್ಪದವಾಗಿ ನಿಂತಿದ್ದು. ನಾವಿಬ್ರು ಎಳ್ನೀರು ಕುಡಿತಾ ಇರ್ಬೇಕಾದ್ರೆ ಪರ್ಸನ್ ಹೊಡೆದು ಬಿಟ್ಟಿದ್ದಾಳೆ. ಇನ್ನು ನನಗೆ ತಡ್ಕೊಳಕ್ಕಾಗಲ್ಲ. ಇಬ್ಬರನ್ನು ನನ್ನ ಕಾಲ್ ಕೆಳಗೆ ಹಾಕಿ ಸಿಕ್ಕಾಬಿಡ್ತೀನಿ. ನಾನು ನಿಮ್ಮ ಮನೆ ಅಳಿಯ. ಇಂಥ ಅಳಿಯ ಇದ್ಲೆಷ್ಟು ಹೋಗ್ಲೆಷ್ಟು. ನನ್ನ ಮಗಳಿಗೆ ಇನ್ನೊಬ್ಬನ ತಂದು ಗಂಟು ಹಾಕ್ತೀನಿ. ಅತ್ತೆ, ನೀವು ಹೊಡಿ ಏಟ್ಗಳೇನಾದ್ರು ಗೊಟ್ಟೆ ಕಂಡ್ಬಿಟ್ರೆ ನನ್ನ ಕೈ ಜೈಲ್ವರೆಗೂ ಊಟ ತರಕ್ಕಾಗಲ್ಲ. ನೀವು ಸ್ವಲ್ಪ ತಪ್ಪು ನಿಂತ್ಕೊ. ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನನ್ನ 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 ತಾಯಿ
ಮಾತೃಶ್ರೀ ರಂಗಮ್ಮನವರು ಕ್ರಾಂತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಮಾತೃಶ್ರೀ ರಂಗಮ್ಮನವರೇ, ಯಾವುದೇ ಆಮಿಷಗಳಿಗೆ ಬಲಿ ಆಗದೇನೆ ನೀವು ತಂಗಾಗಕ್ಕೆ ಹೋಗಬೇಡಿ. ನೋಡಿ, ಈ ವಿಷಯವಾಗಿ ಈ ಮನೆಯಲ್ಲಿ ಯಾರಾದ್ರೂ ಒಬ್ರು ಜೈಲಿಗೆ ಹೋಗ್ಲೇಬೇಕು. ಆದ್ರೆ ನಾನಿನ್ನು ಬಾಳೆ ಬದುಕಬೇಕಾದವನು. ನಮ್ಗೆ ಊರಿಗೆ ಹೋಗು ಅಂತ ಇದೆ, ಕಾದು ಕಮ್ ಅಂತ ಇದೆ. ಇವರಿಬ್ಬರು ಸಟ್ಟಿ ಹಾಕಿ ನೀವೇ ಜೈಪಲ್ ಹಾಕಿ. ಅಲ್ಲ ಕಣ್ರು, ಆ ಹುಡುಗಿ ನಿಮ್ ಜೇಬಿಗೆ ಕೈ ಹಾಕಿ ಪರ್ಸ್ ತೆಗೆಯವರೆಗೂ ನೀವು ಏನೋ ಮಾಡ್ತಿದ್ರಿ. ಹೆಣ್ಮಕ್ಳು ಜಾಬ್ ಹೇಳಿದ್ರೆ ಗೊತ್ತೇ ಆಗಲ್ಲ. ಯಾರು ಹೊಡೆದು ಅಂತ ಈ ತರ ರಿಕ್ವೆಸ್ಟ್ ಮಾಡ್ಕೊತಿದೀಯ ನೀನು? ಏನಪ್ಪ ನಿಮ್ ಜೊತೆಲಿ ಇದ್ದವಳು ಕಳ್ಳಿ ಅಂತ ನಿಮ್ಗೆ ಗೊತ್ತೇ ಆಗಿಲ್ವಾ? ಅವಳು ಹೆಂಗಿದ್ಲು ಅಂದ್ರೆ ನಮ್ಮ ಕಳ್ಳಿ ತರ ಕಾಣ್ಲೇ ಇಲ್ಲ. 200 ರೂಪಾಯಿ ಇತ್ತು. ನನ್ನ ಪರ್ಸಲ್ಲಿ 500 ರೂಪಾಯಿ ಇತ್ತು. ಏನು ಬಿಡ್ದೆ ಎಲ್ಲ ಎತ್ಕೊಂಡೋಗ್ಬಿಟ್ರು. ಆ ನಿಮ್ಮ 700 ರೂಪಾಯಿಗೆ ಬೆಂಕಿ ಇಕ್ಕಬಿಡ್ರ. ನೀವು ಅದು ಏನು ಮಾಡ್ತೀರೋ ಯತ್ನ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ನನ್ನ 1 ಲಕ್ಷ ನನಗೆ ಬಂದು ಬಿಡಬೇಕು. ಇಲ್ಲ ಅಂದ್ರೆ ನನ್ನ 3ನೇ ಅವತಾರ ತೋರಿಸ್ಬೇಕಾಗುತ್ತೆ. ಬಿಟ್ಲ ಅಲ್ಲಿ ನೋಡ ಎಳ್ನೀರು ಸರಿಯಾಗಿ ಬಿಡು ಬಿಸಿಲು ಕಸಣ. ಅಲ್ಲ ಏನಮ್ಮ ಎಳ್ನೀರು ಹೆಂಗಿದ್ಯಾ? ನಾನು ಎಳ್ನೀರು ಕುಡಿಯೋದೇ ಇಲ್ವಲ್ಲ. ಕುಡಿಯೋವರೆಗೂ ಕುಡಿದ್ಬಿಟ್ಟು ನಮ್ಮಿಬ್ರು ಜಾಬಲ್ಲಿರೋ ಪರ್ಸ್ನ ಎಗರಿಸ್ಬಿಟ್ಟು ಒಂದು ಸ್ವಲ್ಪ ಮದುವೆ ಆಗಿದೆ ಅಂತ ನನ್ನೇ ಯಾಮರ್ತ್ಯ ನಿನ್ನ. 500 ರೂಪಾಯಿ. ನನ್ನ ಪರ್ಸಲ್ಲಿ ಇದ್ದೀನಿ 200 ರೂಪಾಯಿ. ಒಟ್ಟು 700 ರೂಪಾಯಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನ್ ಸರ್, ಪೊಲೀಸರಾಗಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ಬಿಟ್ಟು ಚುಡಾಯಿಸಿದ್ದೀರಲ್ಲ ಸರ್? ಏನು ಗೊತ್ತಿಲ್ಲ. ಈಕಿ ಮಹಾ ದೊಡ್ಡ ಕಳ್ಳಿ ನಮ್ಮ ತಾನೇ ಪರ್ಸ್ ಹೊಡೆದು ಬಿಡಿದಾಳೆ. ನಮ್ಮ 700 ರೂಪಾಯಿ ವಸೂಲಿ ಆಗೋವರೆಗೂ ನಾವು ಇವಳನ್ನ ಬಿಡೋದಿಲ್ಲ. ಸರ್, ನೋಡಕ್ಕೆ ನಾನು ಕಳ್ಳಿ ತರ ಕಾಣಿಸ್ತೀನ ಸರ್? ಸರ್, ನನ್ನ ನಿಮ್ ತಂಗಿ ಅನ್ಕೊಳ್ಳಿ ಸರ್. ಪೊಲೀಸ್ ವೇಷ ಹಾಕೊಂಡ್ಬಂದು ರೋಲ್ ಕಾಲ್ ಕೊಡು ಅಂತ ನನ್ನನ್ನೇ ಪೀಡಿಸ್ತಿದ್ದಾರೆ. ಇಂಥವ್ರು ಇರೋದ್ರಿಂದಾನೇ ಮಧ್ಯಾಹ್ನದೊತ್ತಲ್ಲೂ ಹೆಣ್ಮಕ್ಳು ಒಂಟಿಯಾಗಿ ಓಡಾಡಕ್ಕಾಗ್ತಿಲ್ಲ. ಸ್ವಲ್ಪ ವಿಚಾರಿಸ್ಕೊಳ್ಳಿ ಸರ್. ಬಿಡು ಕೈಯ. ಅಣ್ಣ, ನಾವೇನ ಆ ಅಮ್ಮನ ಕೈ ಹಿಡ್ಕೊಂಡಿದೀವಿ, ಆ ಅಮ್ಮನೇ ನಮ್ ಕೈ ಹಿಡ್ಕೊಂಡಿರೋದು. ತೆಗಿರಿ ಟೋಪಿನ. ಯಾಕಣ್ಣ? ಟೋಪಿ ಇದ್ರೆ ನಮ್ಗೆ ಹೊಡೆಯಕ್ ಮನ್ಸಾಗಲ್ಲ. ತೆಗಿರಿ ಟೋಪಿನ. ಇವ್ರನ್ನ ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ನೀವು ಯಾರ್ರಿ? ಇದ್ದ ಕಣ ಪ್ರಶ್ನೆ. ನಾನು ಗಂಡುಗಳು ಕಟ್ಟ ಕಡೆ ಇಟ್ಬಿಟ್ಟು ಪಾಂಡ್ರಂಗ ಗಂಡುಗಳು. ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಎಡಗೈ ಬಲಗೈ ಅಂತ ದೊಡ್ಡದಾಗ ಕೂತ್ಕೊಳ್ತಿರಲ್ಲ, ಮೊದ್ಲು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ರಿ. ಏನಾಯ್ತು? ನಮ್ಮ ಪರ್ಸ್ ಕಟ್ಕೊಳ್ಳಿ ಸಿಕ್ಕಿದ್ಲ. ಇನ್ನೇನು ಅವಳ ಹತ್ರ 700 ರೂಪಾಯಿ ವಸೂಲಿ ಮಾಡ್ಬೇಕು. ಅಷ್ಟೊಳಗೆ ಇವರೆಲ್ಲ ಸೇರ್ಕೊಂಡು ನಮ್ಮನ್ನ ಪಾಟ್ರಾಜ, ನೀನ್ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಮಾನ ಕಾಪಾಡ್ಬಿಟ್ಯೋ. ಅಣ್ಣಯ್ಯ, ಏನಮ್ಮ ದೇವ್ರು ಕೊಡ್ತಂಗೆ? ಪಾಪ ನಮ್ಮ ಯಜಮಾನ್ರು ಪ್ರಾಣಿಗಳನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ರು. ದೇವ್ರು ಕೊಡ್ತಂಗೆ ನಾವು ಹೋಗ್ತಾ ಇರೋದು ಸರ್ಕಸ್ಗೂ ಅಥವಾ ಜೂಗೂ ಅಲ್ಲ ಕಣಮ್ಮ, ಎಕ್ಸಿಬಿಷನ್ಗೆ. ಅಲ್ಲಿ ಬೊಂಬೈ ಮಿಠಾಯಿ ಬಂದಿರುತ್ತೆ, ಅದನ್ನ ಬೇಕಿದ್ರೆ ಕೊಡಿಸ್ತೀನಿ. ನೋಡಿ, ನಾನು ಮತ್ತು ನಮ್ಮ ಹೆಂಡ್ರು ಅಪರೂಪಕ್ಕೊಮ್ಮೆ ಹೊರಗಡೆ ಹೋಗ್ತಾ ಇದೀವಿ. ದಯವಿಟ್ಟು ಯಾರು ಕಲ್ಲು ಹಾಕ್ಬೇಡಿ. ಅದು ಜಾತಿ ಜಂಬಲ್ದಿನಿ. ಆ ಎಕ್ಸಿಬಿಷನ್ ನೋಡೋದಕ್ಕೆ 1 ಲಕ್ಷಾಂತರ ಮಂದಿ ಸುಂದರವಾದ ಹುಡುಗಿರು ಬಂದಿರ್ತಾರಂತೆ. ಯಾರಾದ್ರೂ ನಾನು ಯಾಮಾಚಿ ಎತ್ಕೊಂಡು ಹೋಗ್ಬಿಟ್ಟು ನಾನೇನ್ ಮಾಡಲಿ? ಅದಕ್ಕೆ ನೀವು ಭದ್ರವಾಗಿ ನನ್ನ ಕೈಗಳನ್ನ ಹಿಡ್ಕೊಂಡ್ಬಿಡ್ರಿ. ನಾನು ಇಲ್ಲಿ ಇರ್ಬೇಕಾದ್ರೆ ಇನ್ನೊಬ್ರು ಕೈ ಹಿಡ್ಕೋತಾ ಇದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ತಗೋ, ನಿನ್ ಮನೆಯಲ್ಲೇ ಬಿದ್ದಿರು. ಬೇಗ ಆಮೇಲೆ ನಿನ್ನ ಹೆಂಡತಿ ಮನಸ್ಸನ್ನ ಬದಲಾಯಿಸ್ಬಿಟ್ರೆ ನಾವು ಮನೇಲಿರೋ 2 ಕೋತಿಗಳನ್ನ ನೋಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಇದೇ ಒಳ್ಳೆ ಟೈಮು, ಮನೇಲಿರೋದನ್ನೆಲ್ಲ ದೋಚ್ಕೊಂಡು ಹೊರಟೋಗೋಣ. ನಿನ್ನ ಮುಖ ನೋಡ್ತೀಯ, ಹೊಡಿ ಬೀಗ. ನಾವ್ ಯಾರನ್ನ ಹುಡುಕ್ತಿದೀವೋ ಅವ್ರನ್ನ ಅಮ್ಮನೆಗೆ ಬಂದು ತಗಲಾಕೊಂಡಿದ್ದಾರೆ. ಪಾಂಡ್ರಂಗ ನಮ್ಮ ಮನೇಲೆ ಬಿಟ್ಟೋಗಿ ಒಳ್ಳೆ ಕೆಲಸ ಮಾಡ್ದ. ನಡೆಯಪ್ಪದ್ದು ಅವರಿಗೆ ಚೆನ್ನಾಗಿ ತದಕಿ ನಾವೆಂತ ಬುದ್ಧಿ ಬಂತು ಅಂತ ನಮ್ಮ ಬಾವಿಗೆ ಪ್ರೂವ್ ಮಾಡಿ ತೋರ್ಸಲ್ಲ. ನಮ್ಮನ್ನೇ ಯಾಮಾರಿಸ್ತೀರಾ? ಈ ಸಲ ನಾವ್ ಯಾಮಾರೋದಿಲ್ಲ. ಬಿಟ್ಲ ಹುಡುಗರ ಹೊರಡುವ ಮುಂದೆ ನಾನೇ ಬಾಗಿಲಿಗೆ ಇಷ್ಟು ದಪ್ಪ ಬೀಗ ಜಡ್ಬಿಟ್ಟು ಹೋಗಿದ್ದೆ.
ಮನೇಲಿ ಇದ್ಮೇಲೆ ದಪ್ಪಗಿರೋದು ಬಿಟ್ಬಿಟ್ಟು ಮನೆ ಬಾಗ್ಲನ್ನ ಯಾಕಪ್ಪ ಹೊಡೆದ್ರಿ? ಮಾಡಿದ ಸಾಹಸ ಏನಾದ್ರು ನಿನಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ತೀಯಾ? ಎಂತ ಗನಂದಾರಿ ಕೆಲಸ ಮಾಡಿದಿರಪ್ಪ. ಅಲ್ಲೋ ನಾವ್ ಯಾವ ಕಳ್ಳರನ್ನ ಹುಡುಕ್ತಿದ್ವೋ ಆ ಕಳ್ಳರು ನಮ್ಮ ಮನೆ ಬೀಗ ಹೊಡೆದು ಕಳ್ತನ ಮಾಡಕ್ ಬಂದಿದ್ರು. ಅವ್ರನ್ನ ಹಿಡಿದು ತದಗಿ ತಮಟ ಮಾಡಿಸ್ಬಿಟ್ವಿ. ನನ್ನ ದುಡ್ಡು ಸಿಕ್ತೇನ್ರ? ಅದ್ಯಾಕೆ ಒಳ್ಳೆ ಆತಗೂಟ ಆಂಜನೇಯ ಆಡ್ದಂಗೆ ಆಡ್ತೀರಾ? ಏನ್ ಹೇಳ್ತಾರೆ ಸ್ವಲ್ಪ ಕೇಳಿ. ಕದ್ದಿರೋ ಮಾಲ್ ಎಲ್ಲಿ ಅಂತ ಕೇಳಿದ್ವಿ. ನಮ್ಮ ಅಡ್ಡಾದಲ್ಲಿ ಇಟ್ಟಿದೀವಿ, ಬನ್ನಿ ನಮ್ ಜೊತೆ ಕೊಡ್ತೀವಿ ಅಂದ್ರು. ನಾವು ನಿಮ್ ಜೊತೆ ಬಂದ್ರೆ ನಮ್ಮನ್ನ ಯಾಮಾರಿಸ್ಬಿಡ್ತೀರಾ? ಪ್ರತಿ ಸಲ ಯಾಮಾರ್ದಂಗೆ ನಾವ್ ಈ ಸಲ ಯಾಮಾರೋದಿಲ್ಲ. ನಾವಿಬ್ರು ಇಲ್ಲೇ ಇರ್ತೀವಿ, ನೀವೇ ಹೋಗಿ ತಗೊಂಡ್ಬನ್ನಿ ಅಂತ ಕಳ್ಸಿದೀವಿ.